ಇವತ್ತು ಬರುವ ವಿಷಯ ಏನಂದ್ರೆ, ನಾವು ಪರಸ್ಪರ ಬರೋ ವಿಷಯ ಏನಂದ್ರೆ, ಈ ಎಲ್ಲ ಜನರಿಗೆ ಗೊತ್ತಾಗಬೇಕು, ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು, ಇಲ್ಲಿ ಮೋಸ ಆಗ್ತಾ ಇದೆ. ಏನ್ ಮೋಸ ಆಗ್ತಾ ಇದೆ ಅಂದ್ರೆ, ಇವರು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಹೆಗಡೆ ನಗರದಲ್ಲಿ ಇದು ಮದರಸಾ ಇದೆ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ಅಂತ. ಆ ಮದರಸದ ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ದಾಖಲೆ ಇಲ್ಲ ಅವರ ಹತ್ರ, ಆ ಮದರಸೆ ನಡೆಯೋಕೆಲ್ಲೂ ದಾಖಲೆ ಇಲ್ಲ. ಆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಲ್ಪಸಂಖ್ಯಾತರಿಂದ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಗಿದೆ, ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 5 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಆ ತಗೊಂಡಿರೋದು ನಾವು RTI ಹಾಕಿ, ಆ RTI ಮುಖಾಂತರ ನಮಗೆ ಗೊತ್ತಾಗಿದೆ ಇವರು 5 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಈ ತರ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಅದನ್ನು ಬೆಂಗಳೂರಲ್ಲಿ ಈ ತರ ಮೋಸ ಆಗ್ತಾ ಇದೆ ಅಲ್ಲ, ಇದರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ ಅಂತ ನಾವು ಅಲ್ಪಸಂಖ್ಯಾತರ ಅಧಿಕಾರಿ ಇದ್ದಾರಲ್ಲ, ಅಲ್ಲಿ ನಾವು ಸೋಡಿಯಂ ಬ್ಲಾಕಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಮಾಡಿದ್ದು ಸುಮಾರು ಇಲ್ಲ ಅಂದ್ರೂ ಒಂದು ವರ್ಷ ಮೇಲೆ ಆಗಿದೆ ಸರ್ ಕಂಪ್ಲೇಂಟ್ ಮಾಡಿ. ಆ ಕಂಪ್ಲೇಂಟ್ ಮಾಡಿದ್ರು ಅವರು ಅದರ ಬಗ್ಗೆ ಏನು ತನಿಖೆ ಮಾಡಿಲ್ಲ. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಕಂಪ್ಲೇಂಟ್ ಕಾಪಿ ಕೊಡಿ ನೋಡಿ. ಆದರೆ ಏನು ತನಿಖೆ ಏನು ಮಾಡಲ್ವಾ, ಏನು ಆದ್ರೂ ಪರವಾಗಿಲ್ಲ, ಇಲ್ಲಿ ಯಾವ್ದಾದ್ರು ಮೋಸ ಆದ್ರೂ ಪರವಾಗಿಲ್ಲ, ಆದ್ರೆ ಅದರ ಬಗ್ಗೆ ಯಾರು ಧ್ವನಿ ಎತ್ತೋರಿಲ್ಲ, ಯಾರು ಮಾತಾಡೋದಿಲ್ವಾ ಅಂತ ನಾವು ಕೇಳೋ ಪ್ರಶ್ನೆ. ಯಾಕಂದ್ರೆ ನಕಲಿ ದಾಖಲೆ ಮಾಡಿಕೊಂಡು ಹಣ ವಸೂಲಿ ಮಾಡಿಕೊಂಡು ಈಗ ಹೊರ ದೇಶದಿಂದ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇದೆ. ಮಕ್ಕಳಿಗೆ ಫ್ರೀ ಎಜುಕೇಶನ್ ಅಂದ್ರೆ ಉಚಿತ ಸೌಲಭ್ಯ ಮಾಡಿದ್ದಾರೆ. ಏನು ಹಣ ಇಲ್ಲದೆ ಓದಿಸ್ತೀವಿ ಅಂತ ಮಕ್ಕಳಿಗೆ ಇವರು ಹೇಳಿಬಿಟ್ಟು ಅಡ್ಮಿಷನ್ ಮಾಡ್ತಾರೆ. ಆಮೇಲೆ ಮಕ್ಕಳ ಹತ್ರ ಸಾವಿರಾರು ರೂಪಾಯಿ ಹಣ ಕೇಳೋದು, ಫೀಸ್ ಕೇಳೋದು, ಅಡ್ಮಿಷನ್ ಕೇಳೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನಂದ್ರೆ ಹಾಸ್ಟೆಲ್ ಇಲ್ಲ, ಅಲ್ಲಿ ಹಾಸ್ಟೆಲ್ಗೂ ಪರ್ಮಿಷನ್ ಇಲ್ಲ. ಅವರು ಹಾಸ್ಟೆಲ್ ಮಾಡಿಕೊಂಡು ಆ ಮಕ್ಕಳ ಮೇಲೆ ದೌರ್ಜನ್ಯನೂ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ತೊಂದರೆನೂ ಕೊಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಸ್ವಚ್ಛತೆ ಇಲ್ಲ. ಅಲ್ಲಿ ಮಕ್ಕಳಿಗೆ ಒಂದೊಂದು ವಾರ ಆದ್ರೂ ಸ್ನಾನ ಮಾಡಲ್ಲ, ಬಟ್ಟೆ ಅವ್ರಿಗೆ ಗಲೀಜಿರ್ತದೆ, ಬಟ್ಟೆ ಅವ್ರಿಗೆ ಕೊಳಚೆ ಬಟ್ಟೆ ಇರ್ತದೆ, ನೀರಿನ ಸೌಲಭ್ಯ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲ. ಇದೇ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದಿದ್ದ ಒಂದು ಹೆಣ್ಮಗು ಸತ್ತೋಯ್ತು. ಒಂದ್ಸತಿ ನಾನು ಪ್ರೆಸ್ ಮುಂದೆ ಹೇಳಿದ್ದೀನಿ, 12 ವರ್ಷ ಹುಡುಗಿ. ಆ ಹುಡುಗಿಗೆ ಗಂಟಲಲ್ಲಿ ನೋವು ಬಂದ್ಬಿಟ್ಟಿತ್ತು. ಆ ಸಮಯದಲ್ಲಿ ಅವ್ರ ತಂದೆ ತಾಯಿಗೆ ಅವರು ಇನ್ಫಾರ್ಮ್ ಮಾಡಿಲ್ಲ, ಅವ್ರ ಅಕ್ಕಂದಿರು ಇನ್ಫಾರ್ಮ್ ಮಾಡಿ ಕರೆದ್ರೆ ಆ ಮಗು ಏನಿದೆ ಸಾಯುವ ಇದರಲ್ಲಿ ಇತ್ತು. ಈಗ ಸಾಯುವ ಇದರ ಪರಿಸ್ಥಿತಿಯಲ್ಲಿ ಇತ್ತು. ಆವಾಗ ಅವರಲ್ಲಿ ಗಲಾಟೆ ಮಾಡಿ ನಮ್ಮ ಮಗು ಈಗ ಸಾಯುವ ಪರಿಸ್ಥಿತಿ ಇದೆ, ಕಳಿಸಿ ಅಂತ ಹೇಳುವಾಗ ಅವ್ರ ಮಗಿಗೆ ಕಳಿಸ್ಕೊಟ್ರು. ಆಮೇಲೆ ಅವ್ರು ಹೋಗಿ ಚೆನ್ನೈಲಿ ಅಡ್ಮಿಟ್ ಮಾಡಿದ್ರು, ಅಲ್ಲಿ ವಾಸಿ ಆಗಿಲ್ಲ. ಪುನಃ ಅವ್ರು ನೆಲ್ಲೂರು, ಆಂಧ್ರ ಅವರು, ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಆಂಧ್ರದಲ್ಲಿ ಆ ಮಗು ಸತ್ತೋಯ್ತು. ಇದರ ಜವಾಬ್ದಾರಿ ಬೇಜವಾಬ್ದಾರಿಯಿಂದ ಆಗಿತ್ತು. ಇದರ ಜವಾಬ್ದಾರಿ ಯಾರು? ನೀವು ಒಂದು ಸಂಸ್ಥೆ ನಡೀತಾ ಇದ್ದೀರಾ, ಒಂದು ಅದರಲ್ಲಿ ನೀವು ಮದರಸಾ ನಡೀತಾ ಇದ್ದಾರೋ ಏನ್ ನಡೆಸ್ತಾ ಇದ್ದಾರೋ ಅದರಲ್ಲಿ ಜವಾಬ್ದಾರಿ ಅನ್ನೋದು ಇರ್ತದಲ್ಲ. ಆ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡ್ಬೇಕು, ಒಳ್ಳೆ ಊಟ ಕೊಡ್ಬೇಕು, ಆ ಮಕ್ಕಳಿಗೆ ಒಳ್ಳೆ ಸೌಲಭ್ಯ ಕೊಡ್ಬೇಕು. ಒಂದೊಂದು ರೂಮಲ್ಲಿ 20 ಮಕ್ಕಳಿಗೆ ನೀವು ತಳ್ಳಿಬಿಟ್ರೆ ಮಕ್ಕಳು ಹೇಗಿರ್ತಾರೆ? ಆ ತರ ಅಲ್ಲಿ ಸ್ವಚ್ಛತೆ ಇಲ್ಲ, ಏನಿಲ್ಲ. ಅದರಿಂದ ಅಲ್ಲಿ ಮದರಸಲ್ಲಿ ದಾಖಲೆ ಇಲ್ಲ. ದಾಖಲೆ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಇದಕ್ಕೆ ಧ್ವನಿ ಎತ್ತಬೇಕಲ್ಲ. ಅದಕ್ಕೋಸ್ಕರ ನಾವು ಧ್ವನಿ ಎತ್ತುವುದರ ಪ್ರೆಸ್ ಮುಂದೆ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಾಗಬೇಕು, ಕರ್ನಾಟಕದಲ್ಲಿ ಗೊತ್ತಾಗಬೇಕು, ಬೆಂಗಳೂರಿಗೂ ಗೊತ್ತಾಗಬೇಕು, ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ಬರಬೇಕು. ಇವರು ಹಣ 5 ಲಕ್ಷ ರೂಪಾಯಿ ತಗೊಂಡಿದ್ದಾರಲ್ಲ, ಈ 5 ಲಕ್ಷ ರೂಪಾಯಿ ತಗೊಂಡು ಏನ್ ಮಾಡಿದ್ರು? ಏನ್ ಸರ್, ಇವ್ರು 5 ಲಕ್ಷ ತಗೊಂಡ್ರಲ್ಲ, ಈ 5 ಲಕ್ಷ ತಗೊಂಡು ಏನ್ ಮಾಡಿದ್ರು? ಇವ್ರ ಮಕ್ಕಳಿಗೆ ಉಪಯೋಗ ಮಾಡಿದ್ರ? ಅದು ಮಕ್ಕಳಿಗೂ ಖರ್ಚು ಮಾಡಿಲ್ಲ. ಇವರು ಆರಾಮಾಗಿ ಐಷಾರಾಮಿಯಾಗಿ ಆರಾಮಾಗಿ ತಿರ್ಗಾಡ್ತಾ ಇದ್ದಾರೆ. ಒಳ್ಳೆ ಕಾರುಗಳು, ಒಳ್ಳೆ ಐಷಾರಾಮಿ ಜೀವನ ಇವ್ರು ಮಾಡ್ತಾ ಇದ್ದಾರೆ. ಹೊರ ದೇಶದಿಂದನೂ ಇವರಿಗೆ ಹಣ ಬರ್ತಾ ಇದೆ, ಕೋಟಿ ಹಣ ಬರ್ತಾ ಇದೆ. ಈ ತರ ಇಲ್ಲಿ ನಡೀತಾ ಇರುವಾಗ ಯಾರು ಏನೇಗೆ ದನಿ ಎತ್ತಾ ಇಲ್ಲ. ಅಧಿಕಾರಿಗಳಿಗೂ ನಾವು ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೂ, ಅವರು ಅದರ ಬಗ್ಗೆ ಏನು ಬಂದು ವಿಚಾರಣೆ ಮಾಡಿಲ್ಲ, ಕರೆಸಿಲ್ಲ, ಅದ್ರ ಬಗ್ಗೆ ಏನು ಪರಿಶೀಲನೆ ಮಾಡಿಲ್ಲ. ಅಂದ್ರೆ ಈಗ ನಮ್ಮ ಈ ಬೆಂಗಳೂರಲ್ಲಂತೂ ಏನಾಗ್ತದೆ, ಈ ತರ ಎಲ್ಲ ಸಂಸ್ಥೆ ನಡೆಸಿದ್ರೆ ನಮ್ಮ ಬೆಂಗಳೂರು ಗತಿ ಏನು? ಇದಕ್ಕೆ ಯಾರು ಕೇಳೋರಿಲ್ಲ. ಕೇಳಬೇಕು, ಧ್ವನಿ ಎತ್ತಬೇಕು. ಯಾರು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಧ್ವನಿ ಎತ್ತಬೇಕು, ಅದು ನಮ್ಮ ಹಕ್ಕು. ನಾವು ಧ್ವನಿ ಎತ್ತಬೇಕು. ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಧ್ವನಿ ಎತ್ತಬೇಕು. ಯಾಕೆ ಅನ್ಯಾಯ ಆಗ್ತಾ ಇದೆ, ಯಾಕೆ ಮೋಸ ಆಗ್ತಾ ಇದೆ, ಯಾಕೆ ನೋಡಿ, ಒಂದು ಹಣ ಒಂದು 100 ರೂಪಾಯಿ 200 ರೂಪಾಯಿ ಅಂದ್ರೆ ನಾವು ಮಗುಗೆ ಕೊಟ್ರೆ, ನೀವು ಹೋಗ್ಬಿಟ್ಟು ಅಂಗಡಿನ ತಗೋಬಂದ್ರೆ ನಾವು ಲೆಕ್ಕ ಕೇಳ್ತೀವಲ್ಲ, ಎಷ್ಟು ಏನ್ ತಗೊಂಡೆ, ಎಷ್ಟು ಹಣ ಉಳಿತಂತ. ಲಕ್ಷಾಂತರ ರೂಪಾಯಿ ಗುಳು ಮಾಡ್ತಾ ಇದಾರಲ್ಲ, ಇದಕ್ಕೆ ಯಾರು ಕೇಳೋರಿಲ್ಲಲ್ಲ. ಕೇಳೋರಿಲ್ಲ ಅಂತ ಮಾಡ್ತಾ ಇದಾರೆ. ನಾವು ಕೇಳಿದ್ರೆ ಅವರು ಈ ತರ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ನಾವು ಧ್ವನಿ ಎತ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ, ಆ ಮದರಸದಲ್ಲಿ
ಇವರು ನಕಲಿ ದಾಖಲೆ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಹಣವನ್ನು 5 ಲಕ್ಷ ರೂಪಾಯಿ ಪಡೆದಿದ್ದಾರೆ. 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಂಡು 5 ಲಕ್ಷ ಪಡೆದಿದ್ದಾರೆ. ಇನ್ನು 5 ಲಕ್ಷ ರೂಪಾಯಿ ಪಡೆದಿದ್ದಾರೋ ಏನೋ ಗೊತ್ತಿಲ್ಲ. ನಾವು RTI ಮುಖಾಂತರ ನಮಗೆ 5 ಲಕ್ಷ ತಗೊಂಡಿರೋದು ಇನ್ಫಾರ್ಮೇಶನ್ ಬಂದಿದೆ. ಯಾಕಂದ್ರೆ ನಮ್ಗೆ ಈ ಕರ್ನಾಟಕದಲ್ಲಿ ಪೂರ್ತಿ ಮದರಸೆಗಳಿಗೆ 12.5 ಕೋಟಿ ಸ್ಯಾಂಕ್ಷನ್ ಆಗ್ತದೆ. ಏನ್ ಸರ್, 12.5 ಕೋಟಿ ಸ್ಯಾಂಕ್ಷನ್ ಆಗ್ತದೆ. ಅದರಲ್ಲಿ ನಮ್ಮ ಇದು 50 ಕೋಟಿಲಿ 12.5 ಕೋಟಿ ಬರೀ ಬೆಂಗಳೂರಿಗೆ, ಕರ್ನಾಟಕಕ್ಕೆ. ಅದರಲ್ಲಿ ಎಲ್ಲ ಮದರಸೆಗಳಿಗೆ ಹೋಗ್ತದೆ. ಅದು ದಾಖಲೆ ಇದ್ರೆ ಆ ಮದರಸೆಗೆ ಆ ಹಣ ಸಿಕ್ಕೋದು. ಇವರು ನಕಲಿ ದಾಖಲೆ ತೋರಿಸಿ ಆ ಹಣ ಉಸೂಲ್ ಮಾಡಿದಾರೆ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ನಿಮ್ ಮುಂದೆ ಬಂದು ನಿಮ್ಮ ಹತ್ರ ಈ ತರ ಆಗ್ಬಾರ್ದು, ಮೋಸ ಆಗ್ಬಾರ್ದು, ಇದಕ್ಕೆ ತನಿಖೆ ಆಗ್ಬೇಕು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ತನಿಖೆ ಮಾಡಬೇಕು, ಅವ್ರಿಗೆ ಕರೆಸ್ಬಿಟ್ಟು ಇದರ ಬಗ್ಗೆ ತನಿಖೆ ಮಾಡ್ಬೇಕಂತ ನಾವು ಕೇಳೋದು ನಮ್ಮ ಉದ್ದೇಶ. ಅಬ್ದುಲ್ ಹಮೀದ್ ಪಾಷಾ. ಸರಿ, ಈಗ ನೋಂದಾಯಿತ ಮದರಸಾ ಅಲ್ದಿರಾ ಅಲ್ಪಸಂಖ್ಯಾತರ ಇಲಾಖೆಯಿಂದ ಇವರು ಅಕ್ಟೋಬರ್ 25, 2017ರಲ್ಲಿ 10 ಲಕ್ಷ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ 5 ಲಕ್ಷ ರೂಪಾಯಿ ಅನುದಾನ ಪಡ್ಕೊಂಡಿದ್ದಾರೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಮತ್ತು ಮಕ್ಕಳ ಹಕ್ಕುಗಳ ಶಿಕ್ಷಣ ಕಾಯ್ದೆ 2009ರ ಪ್ರಕಾರ ಯಾವುದೇ ಒಂದು ಟ್ರಸ್ಟಿಗೆ, ನೋಂದಾಯಿತವಲ್ಲದ ಸಂಸ್ಥೆಗೆ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಪಡೆಯೋಕೆ ಬರಲ್ಲ. ಆದ್ರೂ ಅವರು ಅದನ್ನೆಲ್ಲ ಗಾಳಿಗೆ ತೂರಿ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಈಗ 10 ಲಕ್ಷ ರೂಪಾಯಿ ಅನುದಾನ ಪಡ್ಕೊಂಡಿದ್ದಾರೆ ಅಂತ ನಾವು ಆರೋಪ ಮಾಡ್ತಿರೋದು. ಇದಕ್ಕೆ ನಾವು RTI ಹಾಕಿ ಎಲ್ಲ ರೀತಿ ದಾಖಲಾತಿಗಳನ್ನ ತಗೊಂಡಿದ್ದೀವಿ. ಎಲ್ಲ ರೀತಿ ದಾಖಲಾತಿಗಳು ನಮ್ಮ ಹತ್ರ ಇದೆ. ಇದು ರೆಸಿಡೆನ್ಷಿಯಲ್ ಶಾಲೆ, ಅವ್ರ ಹತ್ರದಿಂದನೂ ಅವರು ಫೀಸ್ ವಸೂಲಿ ಮಾಡಿ, ಮತ್ತೆ ಸರ್ಕಾರದಿಂದನೂ ನಾವು ಮದರಸಾ ಫ್ರೀ ಎಜುಕೇಶನ್ ಕೊಡ್ತಿದ್ದೀವಿ ಅಂತ ಸರ್ಕಾರದಿಂದನೂ ಅನುದಾನ ಪಡ್ಕೊಂಡು, ಎರಡು ಕಡೆಗಳಿಂದ ಲಾಭ ಮಾಡಿಕೊಂಡು, ಮತ್ತೆ ಹೊರದೇಶಗಳಿಂದ ಅನುದಾನ ಪಡ್ಕೊಂಡು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ತೆರಿಗೆ ವಂಚನೆ ಮಾಡ್ತಿದ್ದಾರೆ ಅಂತ ನಾವು ಈಗ ಆರೋಪ ಮಾಡ್ತಿದ್ವಿ. ಅದಕ್ಕೆ ತಕ್ಕ ದಾಖಲಾತಿ ಎಲ್ಲ ನಮ್ಮ ಹತ್ರ ಇದೆ. ಈಗ ಅಲ್ಲಿ ಒಂದು ಮಕ್ಕಳಿಗೆ ಎಜುಕೇಶನ್ ಇರಬೇಕು ಅಂದ್ರೆ ಮೂಲಭೂತ ಸೌಕರ್ಯ ಇರಬೇಕು. ಮೂಲಭೂತ ಸೌಕರ್ಯ ಸಮೇತ ಇಲ್ಲ. ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಮಾಡ್ಬೇಕಾದ್ರೆ ನೀರು, ಮನೆ, ವಸತಿ, ಶಿಕ್ಷಣ ಪಡಿಬೇಕಾದ್ರೆ ಒಂದು ಟ್ರಸ್ಟ್ ಮದರಸಾ ನಡೆಸ್ತಿದೀವಿ ಅಂದ್ರೆ ಅಲ್ಲಿ ವಸತಿ, ಮೂಲಭೂತ ಶಿಕ್ಷಣ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು. ಆ ನಂತರ ಅವರು ಸರ್ಕಾರದಿಂದ ಅನುದಾನ ಪಡಿಬೇಕಲ್ಲ. ಟ್ರಸ್ಟ್ ಅಲ್ಲಿರೋ ಸಂಸ್ಥೆಗೆ, ರೆಸಿಡೆನ್ಸಿ ಸಂಸ್ಥೆ ಇಟ್ಕೊಂಡು ದಾಖಲಾತಿ ಸೃಷ್ಟಿಸಿ, ಮತ್ತೆ ಆ ಸ್ಥಳ ಅವ್ರು ಇದರಲ್ಲ, ಅದು ಕೂಡ ರಾಜ್ಯದಲ್ಲಿ ನಡೀತಿದೆ. ಅಂದ್ರೆ ಕೋರ್ಟಲ್ಲಿ ಆ ಕೇಸ್ ಕೂಡ ನಡೀತಿದೆ. ಆ ಕೇಸ್ ನಡೀತಾ ಇರ್ಬೇಕಾದ್ರೆ ಇವರು ಈ ತರ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ನಾವು ಆರೋಪ ಮಾಡ್ತೀವಿ. ಸರ್, ಈಗ ಆಲ್ರೆಡಿ ನಾವು ಕಾನೂನು ಹೋರಾಟ ಮಾಡ್ತಿದ್ದೀವಿ. ಅಲ್ಲಿ ಲೋಕಲ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ, ದೂರು ದಾಖಲೆ ಮಾಡಿದ್ದೀವಿ. ಸರ್, ಇದು ಶಿಕ್ಷಣ ಇಲಾಖೆಯಿಂದ ನಾವು ಯಾವುದೇ ರೀತಿ ಅನುದಾನ ಪಡ್ಕೋಬೇಕಾದ್ರೆ ಅಂಡರ್ ಆಕ್ಟ್ 1983 ಮತ್ತೆ ಮಕ್ಕಳ ಹಕ್ಕು ಶಿಕ್ಷಣ ಕಾಯ್ದೆಯ ಪ್ರಕಾರ 2009ರ ಪ್ರಕಾರ ಮೂಲಭೂತ ಸೌಕರ್ಯಗಳು ಇರಬೇಕು. ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಈಗ ಆಲ್ರೆಡಿ ಒಂದು 2 ಮಕ್ಕಳಿಗೆ 3 ಜನ ಮಕ್ಕಳಿಗೆ ಅನ್ಯಾಯ ನಡೆದಿದೆ. ಅದು ದಾಖಲಾತಿ ಸಮೇತ ನಾವು ಲೋಕಲ್ ಪುತ್ತೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ RTI ಇಂದ ನಾವು ಅಪ್ಲೈ ಮಾಡಿ ತಗೊಂಡು ಎಲ್ಲ ದಾಖಲಾತಿ ಇದೆ. ಅವರು ಸರ್ಕಾರದಿಂದ ಅನುದಾನ ಪಡ್ಕೊಂಡಿರೋದು. ಮತ್ತೆ ಅವ್ರು ದಲ್ದಿರೋ ಜಾಗದಲ್ಲಿ ಅವರು ಕುತ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ PCR ಮಾಡಿದ್ರೆ ಸರ್ ಕೋರ್ಟಲ್ ನಾರ್ಮಲ್ ಆಗಿ PCR ಫೈಲ್ ನಡೀತಿದೆ ಕೋರ್ಟಲ್ ಕೇಸು. ಮತ್ತೆ ಇದೆಲ್ಲ ಇಲ್ಲಿ ನಡೀತಿದೆ. ಈ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಈ ತರ ಅನ್ಯಾಯ ನಡೀತಿದೆ ಅಂತ ಈಗ ಮೀಡಿಯಾ ಮುಂದೆ ಬಂದ್ರೇನೆ ಗೊತ್ತಾಗುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ಬಂದು ನಾವು ಎಲ್ಲರಿಗೂ ಇದು ಸುಮಾರು ವರ್ಷದಿಂದ ನಡೀತಾ ಇದೆ ಸರ್. ಇಲ್ಲ ಅಂದ್ರೆ ಒಂದು ಈ ಮದರಸಾ ಅಂತ ಇವರು ಈಗ ಮೇಡಮ್ ಹೇಳಿದ್ರಲ್ಲ, ಜಾಗ ಯಾರ್ದು, ಅದು ಯಾರೋ ಓನರ್ ಇದ್ದಾರೆ, ಅವ್ರಿಗೂ ಡಿಸ್ಪ್ಯೂಟ್ ನಡೀತಾ ಇದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ. ಮದರಸೆಗೆ ಪರ್ಮಿಷನ್ ಇಲ್ಲ. ಮತ್ತೆ ಏನಿದೆ ಅಂದ್ರೆ ನಮ್ಮ ಒಂದು ಮುಸ್ಲಿಂ ಮೊಹಮ್ಮಡನ್ ಲಾ ಅಲ್ಲಿ ಏನಿದೆ ಅಂದ್ರೆ ಯಾವುದೋ ಒಂದು ಸ್ವತ್ತಲ್ಲಿ ನಾವು ಮಸೀದಿ ಕಟ್ಕೊಂಡು ನಮಾಜ್ ಮಾಡಂಗಿಲ್ಲ, ಯಾವುದೋ ಒಂದು ಸ್ವತ್ತಲ್ಲಿ ನಾವು ಮದರಸಾ ನಡೆಸಂಗಿಲ್ಲ. ಅವ್ರ ಅನುಮತಿ ಬೇಕು. ಇದು ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಾರೆ ಒಂದು ವಿಷಯ. ಬೇರೆ ವಿಷಯ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಡೆಸ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ನಾವು ಅಧಿಕಾರಿಗಳಿಗೂ ಇದರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದೀವಿ, ಆದ್ರೂ ಅವರು ಇದರ ಬಗ್ಗೆ ಏನೂ ತನಿಖೆ ಮಾಡಿಲ್ಲ ಅಂತ ನಮ್ಮ ಆರೋಪ. ಇನ್ನು ಮುಂದೆ ಏನಂದ್ರೆ ನಾವು ಇವರಿಗೆ ಇಲ್ಲಿ ಅನ್ಯಾಯ ಆಗ್ತಿರೋದು, ಅನ್ಯಾಯ
ಆಗ್ಬಾರ್ದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ಅನ್ಯಾಯ ಆಗ್ಬಾರ್ದು, ಅಲ್ಲಿ ಆಗ್ತಾ ಇರೋದು ಅನ್ಯಾಯ ಆಗ್ಬಾರ್ದು, ಅದಕ್ಕೆ ಅಲ್ಲಿ ಗಂಟ ನಾವು ಹೋರಾಟ ಮಾಡ್ತೀವಿ. ಮದರಸದಲ್ಲಿ ಇಲ್ಲಿ ಸುಮಾರು ಒಂದು 150-200 ಮಕ್ಕಳಿದ್ದಾರೆ ಸರ್. ಅದರಲ್ಲಿ ಜೆಂಟ್ಸ್ ಮದರಸ ಮಾಡಿದ್ದಾರೆ, ಲೇಡೀಸ್ ಮದರಸ ಮಾಡಿದ್ದಾರೆ. ಲೇಡೀಸ್ ಮದರಸ ಹಾಸ್ಟೆಲ್ ಮಾಡೋಕೆ ಪರ್ಮಿಷನ್ ಇಲ್ಲ, 24/7 ಅಲ್ಲೇ ಇರ್ತಾರೆ ಮಕ್ಕಳು, ವರ್ಷಗಟ್ಟಲೆ ಅಲ್ಲೇ ಇರ್ತಾರೆ. ಆ ಹೆಣ್ಮಕ್ಳ ಜೊತೆನೂ ಆ ಹೆಣ್ಮಕ್ಳು ಎಲ್ಲಿದ್ದಾರೆ, ಆ ಹೆಣ್ಮಕ್ಳ ಜೊತೆನೂ ದೌರ್ಜನ್ಯ ಆಗ್ತಾ ಇದೆ. ಅವ್ರಿಗೆ ಸರಿಯಾಗಿ ಊಟ ಕೊಡಲ್ಲ, ಅವ್ರಿಗೆ ಸರಿಯಾಗಿ ವಸತಿ ಇಲ್ಲ, ಅಲ್ಲಿ ಕುಡಿಯೋ ನೀರು ಸ್ವಚ್ಛತೆ ಇಲ್ಲ, ಏನಿಲ್ಲ. ಆ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ, ದೈಹಿಕ ತೊಂದರೆ ಆಗ್ತಾ ಇದೆ, ಎಲ್ಲ ತರಹದ ತೊಂದರೆ ಆಗ್ತಾ ಇದೆ. ಆದ್ರೆ ಅದರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಈ ಅಲ್ಪಸಂಖ್ಯಾತರವರು ಅಲ್ಲಿ ಹೋಗ್ಬಿಟ್ಟು ಯಾಕೆ ಧ್ವನಿ ಎತ್ತಲ್ಲ, ಯಾಕೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇಲ್ಲ, ಯಾಕೆ ಅಲ್ಲಿ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್. ತನಿಖೆ ಮಾಡ್ಬೇಕಂತ ನಮ್ಮ ಒತ್ತಾಯ. 2 ವರ್ಷದಿಂದಲೂ ನಾವು ಅದ್ರ ಹಿಂದೆ ಇದ್ದೀವಿ. ಆದ್ರೆ ಅದಕ್ಕೆ ಏನು ಅದ್ರ ಇದಾಗ್ತಾ ಇಲ್ಲ, ಅವ್ರ ಬಗ್ಗೆ ಏನ್ ಕ್ರಮ ತಗೊಳ್ತಾ ಇದ್ದಾರೆ. ರಾಜಕೀಯ ಪ್ರಭಾವ ಇದೆ, ರಾಜಕಾರಣಿಯವರಿದ್ದಾರೆ. ರಾಜಕಾರಣಿ ಯಾರಂತ ಗೊತ್ತಿಲ್ಲ, ರಾಜಕೀಯ ಪ್ರಭಾವ ಇದ್ದಾರೆ. ಅವ್ರ ಸಾಥ್ ಇದ್ರೇನೆ ಎಲ್ಲ ಆಗೋದು. ಈಗ ನೋಡಿ, ರಾಜಕೀಯ ಸಾಥ್ ಇದ್ರೆ ಎಲ್ಲ ಕೆಲಸ ನಡೀತದೆ. ಅದು ಆಗ್ಬಾರ್ದು, ರಾಜಕೀಯ ಆಗ್ಬಾರ್ದು. ರಾಜಕೀಯ ನಡೆದ್ರೂ ಒಳ್ಳೆ ರಾಜಕೀಯ ನಡೆಸಬೇಕು. ರಾಜಕೀಯ ಮಾಡಿ ಈ ತರ ಮೋಸ ಆಗುವಂತ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ಇಲ್ಲ, ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ರಾಜಕೀಯವರು ಇದ್ದಾರೆ. ನಾವು ಇಷ್ಟೆಲ್ಲ ಮಾಡ್ತಾ ಇದ್ರು ಅವ್ರು ಮುಂದೆ ಬರ್ತಾ ಇಲ್ಲ. ಅವ್ರು ಆರಾಮಾಗಿದ್ದಾರೆ, ಅವ್ರು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಪ್ರಭಾವ ಇದ್ರೇ ಆಗೋದು. ರಾಜಕೀಯ ಪ್ರಭಾವ ಇಲ್ಲ ಅಂದ್ರೆ ಆರಾಮಾಗಿ ಆಗ್ತದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗ್ತದೆ, ಕಂಪ್ಲೇಂಟ್ ತಗೊಳ್ತಾರೆ, ಅಲ್ಲಿ ಮಕ್ಕಳಿಗೆ ದೌರ್ಜನ್ಯ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದೆಲ್ಲ ದಾಖಲೆ ಇದೆ. ಕಾಶ್ಮೀರ್ ಹುಡುಗನಿಗೆ ಹೊಡೆದಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ. ಎಷ್ಟೋ ದಿನ ಕೂಡ್ ಹಾಕಿ ಮದರಸದಲ್ಲೇ ಆ ಮಗುಗೆ ಊಟ ಬಟ್ಟೆ ಇಲ್ಲದ್ರೆ ಆ ಮಗು ಸಾಯ ನೀತಿಲಿತ್ತು. ಆವಾಗಲೂ ಕಂಪ್ಲೇಂಟ್ ಆಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಆವಾಗ ಅವರು ಹಣ ಕೊಟ್ಟು 10 ಲಕ್ಷ 15 ಲಕ್ಷ ಅಲ್ಲೇ ಒಪ್ಪಂದ ಮಾಡ್ಕೊಂಡ್ರು. ಅವರು ಆ ಮಗುಗೆ ಏನ್ ಹೇಳಿದ್ರು, ತಂದೆಗೆ ಏನಾದ್ರು ಮಾಡಿದ್ರೆ ನಿಮ್ಗೆ ಆತಂಕವಾದಿ ಅಂತ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಈ ತರ ಎಲ್ಲ ನಡೀತದೆ, ಹೆದರ್ಸ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಪ್ರಭಾವ ಇದೆ, ರಾಜಕೀಯ ಶಕ್ತಿ ಅವ್ರ ಜೊತೆಲಿ ಇದ್ದಾರೆ, ಹಣ ಇದೆ, ಹೊರ ದೇಶದಿಂದ ಕೋಟಿ ಹಣ ಬರ್ತಾ ಇದೆ. ಅದಕ್ಕೆ ಅವರು ಮೋಜ್ ಮಸ್ತಿ ಮಾಡ್ಕೊಂಡು ಆರಾಮಾಗಿದ್ದಾರೆ. ಒಳ್ಳೊಳ್ಳೆ ಕಾರ್ಗಳು, ಐಶ್ವರ್ಯ ಮಾಡ್ಕೊಂಡು ಎಲ್ಲೆಲ್ಲೂ ಪ್ರಾಪರ್ಟಿಗಳು ಮಾಡ್ಕೊಂಡು ಆರಾಮಾಗಿದ್ದಾರೆ ಸರ್. ಅವ್ರಿಗೆ ಯಾರು ಕೇಳೋರಿಲ್ಲ. ಅದೇ ಕೇಳ್ಬೇಕನ್ನೋದೇ ನಮ್ಮ ಉದ್ದೇಶ. ಫ್ರೀ ಎಜುಕೇಶನ್ ಅಂತ ಅವರು ಅಲ್ಲಿ ಓಪನ್ ಮಾಡಿರೋದು ಮದರಸ. ಆದ್ರೆ ಫ್ರೀ ಎಜುಕೇಶನ್ ಕೊಡ್ತಾ ಇಲ್ಲ. ಆ ಪ್ಯಾರೆಂಟ್ಸ್ಗೂ ತೊಂದರೆ ಕೊಡ್ತಾರೆ. ತಿಂಗಳಿಗೆ ಅವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ ಆದ್ರೆ ಅಲ್ಲೂ ಅವ್ರಿಗೂ ಆ ತಂದೆ ತಾಯಿಗೂ ಅನುಮಾನ ಮಾಡ್ತಾರೆ. ಆ ತಂದೆ ತಾಯಿಗೂ ತೊಂದರೆ ಕೊಡ್ತಾರೆ. ಆ ತಂದೆ ತಾಯಿಗೂ ಫೋರ್ಸ್ ಮಾಡ್ತಾರೆ, ಅಡ್ಮಿಷನ್ ಕೊಡಿ, ಫೀಸ್ ಕೊಡಿ ಅಂತ. ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಸ ಆಗುವಂತ ಯಾವ ಕೆಲಸ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಯಾವ ಎಜುಕೇಶನ್ ಇರಲಿ, ಮದರಸಾ ಇರಲಿ, ಬೇರೆ ಸ್ಕೂಲ್ ಇರಲಿ, ಎಲ್ಲಿ ಇರಲಿ, ಕಾಲೇಜ್ ಇರಲಿ, ಎಲ್ಲಾದ್ರೂ ಇರಲಿ, ಯಾರಿಗೂ ಮೋಸ ಆಗ್ಬಾರ್ದು, ಯಾರ ಜೊತೆ ತೊಂದರೆ ಆಗ್ಬಾರ್ದು, ಯಾರಿಗೂ ಕಿರುಕುಳ ಆಗ್ಬಾರ್ದು, ಎಲ್ಲೂ ಗೊಂದಲಗಳು ಆಗ್ಬಾರ್ದು ಅನ್ನೋದೇ ನಮ್ಮ ವಿಷಯ. ಇದ್ರೆ ನೋಂದಣಿ ಆಗಿ, ಅದು ರಿಜಿಸ್ಟರ್ ಆಗಿ, ಅದು ಇದ್ರೆ, ಲೈಸೆನ್ಸ್ ಇದ್ರೆ ಅವರು ಏನು ಅನುದಾನ ಪಡಿಬೋದು. ಲೈಸೆನ್ಸ್ ಇಲ್ಲ, ಏನಿಲ್ಲ, ಅವರ ಹತ್ರ ಯಾವ ದಾಖಲೆನೂ ಇಲ್ಲ, ನಕಲಿ ದಾಖಲೆ ಮಾಡಿಕೊಂಡು ಇವರು ಇಷ್ಟು ಲಕ್ಷಾಂತರ ರೂಪಾಯಿ ದರೋಡೆ ಮಾಡ್ತಾ ಇದಾರಲ್ಲ, ಲೂಟಿ ಮಾಡ್ತಾರಲ್ಲ, ಇವರ ಬಗ್ಗೆ ತನಿಖೆ ಆಗ್ಬೇಕು. ಇದ್ರ ಬಗ್ಗೆ ಸರ್ಕಾರನು ಕೇಳಬೇಕು. ಇದ್ರ ಬಗ್ಗೆ ಈ ಅಲ್ಪಸಂಖ್ಯಾತರ ಅಧಿಕಾರಿಗಳು ಇದ್ದಾರಲ್ಲ ಅವರು ಕೇಳಬೇಕು. ಮತ್ತೆ ಎಲ್ಲರೂ ಹೋಗಿ ಅವ್ರ ಬಗ್ಗೆ ಇದು ಏನು ಅನ್ಯಾಯ ಆಗ್ತದೆ ಅಂತ ಕೇಳೋದು ನಮ್ಮ ಹಕ್ಕು. ಅದು ದೊಡ್ಡ ಪ್ರಬಲ ಶಕ್ತಿ ಇವರ ಜೊತೆ ಇದೆ. ಇದರಿಂದ ಇವರು ಯಾರನ್ನು ಅದರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಅದಕ್ಕೆ ಕ್ರಮ ತಗೋಬೇಕು. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ನೋಡ್ಕೊಂಡಿದ್ದಾರಲ್ಲ, ಸುಮ್ಮನೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ನಮ್ಮ ಉದ್ದೇಶ. ಮಕ್ಕಳ ಭವಿಷ್ಯ ಏನು, ಮಕ್ಕಳಿಗೆ ಏನು ಎಜುಕೇಶನ್ ಕೊಡ್ತಾರೆ? ಅಲ್ಲಿ ಮೋಸ ಮಾಡ್ಕೊಂಡು ಹಣ ತಗೊಂಡು ತಿನ್ಕೊಂಡಿದ್ದಾರೆ. ಆ ಮಕ್ಕಳಿಗೆ ಏನು ಎಜುಕೇಶನ್ ಇಲ್ಲ, ಏನಿಲ್ಲ. ಸುಮ್ಮನೆ ಆ ಮಕ್ಕಳಿಗೆ ಮಾಡ್ಕೊಂಡು, ಆ ಮಕ್ಕಳಿಗೆ ತೋರಿಸ್ಕೊಂಡು, ಅನುದಾನ ಪಡ್ಕೊಂಡು ಅವ್ರು ಆರಾಮಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಇದೆಲ್ಲ ದೊಡ್ಡ
ಇದರ ಬಗ್ಗೆ ತನಿಖೆ ಆಗ್ಬೇಕು. ಈಗ ಟ್ರಸ್ಟೀಸ್ ಅನ್ನೋದು ಯಾರಿಲ್ಲ ಸರ್, ಅವರ ಫ್ಯಾಮಿಲಿನೇ ಸೇರ್ಕೊಂಡು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಟ್ರಸ್ಟ್ ಇಲ್ಲ, ಏನಿಲ್ಲ. ಟ್ರಸ್ಟ್ ಮಾಡಬೇಕು, ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕು. ಆ ಟ್ರಸ್ಟ್ ಅಲ್ಲಿ ಎಲ್ಲ ಹೊರಗವರು ಎಲ್ಲ ಇರಬೇಕು. ಎಲ್ಲರನ್ನು ತಗೊಂಡು ಆ ಟ್ರಸ್ಟ್ ಅಲ್ಲಿ ಒಂದು 20-25 ಜನ ಇರ್ತಾರೆ, ಅದೆಲ್ಲ ತಗೊಂಡು ಟ್ರಸ್ಟ್ ಮಾಡಬೇಕು. ಏನು ಮಾಡಿಲ್ಲ, ಅವರು ಆರಾಮಾಗಿ ನಡೆಸ್ಕೊಂಡು ತಿನ್ಕೊಂಡು ಹಾಯಾಗಿದ್ದಾರೆ ಜೀವನ. ನಮ್ಮಲ್ಲ ಇದೆ ಎಲ್ಲ ಪ್ರೂಫ್. ನಾವು ಪ್ರೂಫ್ ಇಲ್ಲದ ಏನ್ ಮಾತಾಡ್ತಾ ಇಲ್ಲ ಸರ್. ಈಗ ಯಾರಿಗೂ ಅವ್ರು ಮೋಸ ಮಾಡ್ತಿದ್ದಾರೆ ಅಂತ ಅನುಮಾನ ಬರಬಾರ್ದು ಅಂತ ಗೌರ್ಮೆಂಟ್ಗೆ ಚೀಟ್ ಮಾಡಿ ಗೌರ್ಮೆಂಟ್ಗೆ ನಕಲಿ ದಾಖಲಾತಿ ಕೊಟ್ಟು ಅವರು ಅನುದಾನ ಪಡ್ಕೊಂಡಿರೋದು. ಅನುದಾನ ಬರ್ತಾ ಇತ್ತು, ಈಗ ಅನುದಾನ ಬರಬಾರ್ದು ಅಂತಾನೆ ನಾವು ಇದು ಹೋರಾಟ ಮಾಡ್ತಾ ಇರೋದು. ನಮ್ಮ ಉದ್ದೇಶ ಏನಂದ್ರೆ ಇದು ಬಂದಿದೆ ಅಂದ್ರೆ ಇಲ್ಲ ಇಲ್ಲಿ ನಾವು ಆಟಿ ತೆಗಿದೀವಲ್ಲ 5 ಲಕ್ಷ ರೂಪಾಯಿ ಇವರು ಏನ್ ಪ್ರೂಫ್ ಇಲ್ಲ, ನಕಲಿ ದಾಖಲೆಯಿಂದ ಪಡೆದಿರಂದ್ರೆ ನಮ್ಮ ಹತ್ರ ದಾಖಲೆ ಇದೆ ನೋಡಿ. ಇಲ್ಲಿ ಇದೆ 2017 ಪಡೆದಿದ್ದಾರೆ. ಇದು ದಾಖಲೆ ಇದೆ. ಎಷ್ಟು ಕೋಟಿ ಎಷ್ಟೆಷ್ಟು ಮದ್ರಸೆಗೆ ಬರ್ತದೆ, ಅದರಲ್ಲಿ ಒಂದೊಂದು ಮದ್ರಸೆಗೆ ಎಷ್ಟೆಷ್ಟು ಹಣ ಹೋಗ್ತದೆ, ಅದರಲ್ಲಿ ಆ ಹಣ ಪಡಿಬೇಕಂದ್ರೆ ಏನೇನು ದಾಖಲೆಗಳು ಬೇಕು. ದಾಖಲೆನೇ ಇಲ್ಲ, ಆ ಸೊತ್ತೆ ಅವ್ರದ್ದಿಲ್ಲ, ದಾಖಲೆನೇ ಇಲ್ಲ. ಅವ್ರು ಹೆಂಗೆ ನಡೆಸ್ತಾರೆ ಸರ್? ಅದು ನಮ್ಮ ಉದ್ದೇಶ. ಹೆಂಗ್ ನಡೆಸ್ತಾರೆ? ಈಗ ಅವ್ರಿಗೆ ಹಂಗೇನೆ ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಆ ಕೊಡುವರು ಹೆಂಗ್ ಕೊಟ್ಟಿದ್ದಾರೆ ಸರ್? ಅವರು ನೋಡ್ಬೇಕು ತಾನೆ ದಾಖಲೆ ಇಲ್ಲ ಹೆಂಗ್ ಕೊಡ್ತಾರೆ? ಅದೂ ಪ್ರಶ್ನೆ ಬರ್ತದೆ. ದಾಖಲೆ ನೋಡ್ಬೇಕು ತಾನೆ. ಈಗ ನಾನು ಬಂದೆ ನಿಮ್ಮ ಹತ್ರ, ಸರ್ ಏನು ನನ್ಗೆ ಹುಷಾರಿಲ್ಲ, ನಾನು ಮಾತ್ರೆ ತಗೋಬೇಕಂದ್ರೆ ಏನ್ ಮಾಡ್ತೀರಾ ನೀವು? ರಸೀದಿ ತೋರ್ತೀನಿ ನಾನು. ಸರ್ 500 ರೂಪಾಯಿ ಮಾತ್ರ ಅಂದ್ರೆ ನೀವು ಆಮೇಲೆ ಹಣ ಕೊಡ್ತಿರೋ ಬಿಡ್ತಿರೋ. ಈಗ ನಾನು ಏನ್ ತೋರಿಸಿಲ್ಲ, ಏನು ದಾಖಲೆನೇ ಇಲ್ಲ, ಯಾರು